ಸೊ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದ್ರೆ ಇದು ಜಸ್ಟ್ ಅಬೌಟ್ ಮೈಂಡ್ ಸೆಟ್ ಅಷ್ಟೇ. ಸೊ ನಾನು ಈ ವಿಡಿಯೋದಲ್ಲಿ ಯಾವ ತಪ್ಪು ಯಾವ ಸರಿ ಅಂತ ಹೇಳಕ್ ಬಂದಿಲ್ಲ. ಜನಗಳ ವೀಕ್ ಮೈಂಡ್ ಸೆಟ್, ಒಂದು ಕಷ್ಟ ಅಂತ ಬಂದ್ಮೇಲೆ, ಒಂದು ಅಪೋಸಿಷನ್ ಅಂತ ಬಂದ್ಮೇಲೆ ಹೇಗೆ ಅದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಒಂದು ಪಾಯಿಂಟ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಸಫರ್ ಮಾಡೋದು ಈ ಹುಡ್ಗ ಅಲ್ಲ ಹುಡುಗಿ ಅಲ್ಲ, ಸಫರ್ ಮಾಡೋದು ತಂದೆ ತಾಯಿಗಳು ತುಂಬಾ ಕಷ್ಟದಿಂದ ಬೆಳೆಸಿರ್ತಾರೆ. ಎಸ್ಪೆಷಲಿ ಸಾಕಿಯೋಗೆ ಒಂದು ಆಸೆ ಅಂತ ಇರುತ್ತೆ. ಸೊ ನಮ್ಮ ಮಕ್ಕಳು ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಂಗ್ ಆಗ್ಬೇಕು ಅಂತ. ಅದೆಲ್ಲ ನಡುವೆ ಈ ತರ ಒಂದು ಶಾಕಿಂಗ್ ಇನ್ಸಿಡೆಂಟ್ ಅಂತ ಆಯ್ತು ಅಂತಂದ್ರೆ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ. ಸೊ ಯಾವತ್ತು ನೀವೊಂದು ಕೇಳ್ಕೊಳ್ಳಿ, ಸೊ ನೀವ್ ಯಾರಾದ್ರೂ ಇಂಥ ಡಿಸಿಷನ್ಸ್ ಅಂತ ತಗೊಳಕ್ಕೂ ಮುಂಚೆ ಒಂದ್ಸಲಿ ನಿಮ್ ತಂದೆ ತಾಯಿ ನೆನ್ಸ್ಕೊಳ್ಳಿ, ಅಥವಾ ನಿಮ್ ತಂದೆ ತಾಯಿ ಮುಖಗಳು ನೋಡಿ. ಅವ್ರು ಪಟ್ಟಿರೋ ಕಷ್ಟ, ಚಿಕ್ಕ ವಯಸ್ಸಿಂದ ನಿಮ್ನ ಬೆಳ್ಸೋಕೆ ಪಟ್ಟಿರೋ ಶ್ರಮ ಎಲ್ಲ ಒಂದ್ಸಲಿ ಕಣ್ಮುಂದೆ ಬರುತ್ತೆ. ಆ ಕಷ್ಟ, ಆ ಶ್ರಮದ ಮುಂದೆ ನೀವು ತಗೊಳ್ಳೋ ಡಿಸಿಷನ್ ಏನು ಅಲ್ಲ. ಇನ್ಫ್ಯಾಕ್ಟ್ ಅವ್ರ ಪಟ್ಟಿರೋ ಶ್ರಮಕ್ಕೆ ನೀವ್ ಇನ್ನ ಅವ್ರ ಹೆಚ್ಚು ನೋಡ್ಕೊಂಡು ಸಂತೋಷ ಖುಷಿ ಇಕ್ಬೇಕು. ಸೊ ನೀವು ಈ ತರ ತಪ್ಪುಗಳು ಮಾಡೋದ್ರಿಂದ, ನೇಣ್ ಹಾಕೊಳ್ಳೋದ್ರಿಂದ ಅಥವಾ ವಿಷ ಕುಡಿಯೋದು, ಸಾಯೋದು, ಅದರಿಂದ ನಿಮ್ಗೆ ಏನು ಅನ್ಸಲ್ಲ. ನಿಮ್ಗೆ ಆಲ್ರೆಡಿ ಸತ್ತೋಗ್ತೀರಾ, ನೀವು ಹೆಂಗೋ ಹೋಗುತ್ತೆ. ಬಟ್ ಸತ್ತಿರೋದ್ರಿಂದ ಆ ನೋವು ಅವ್ರು ಸಾಯೋ ತನಕ ಕಾಡುತ್ತೆ. ಸೊ ನೀವು ದಯವಿಟ್ಟು ಆ ತರ ಮಾಡಕ್ ಹೋಗ್ಬೇಡಿ. ಯಾರೇ ಆಗ್ಲಿ ನಿಮ್ಮ ಮೈಂಡ್ ಸೆಟ್ ನ ಫಿಕ್ಸ್ ಮಾಡ್ಕೊಳ್ಳಿ.